ಎಲ್ಲರಿಗೂ ನಮಸ್ಕಾರ. ಒಂದು ಇಂಟ್ರೆಸ್ಟಿಂಗ್ ವಿಷಯ ಗೊತ್ತಾ? ನಮ್ಮ ಜೀವಿತಾವಧಿಯಲ್ಲಿ ನಾವು ಸುಮಾರು 25 ಕೋಟಿ ಬಾರಿ ಕಣ್ಣು ಮಿಟುಕಿಸ್ತೇವೆ. ಅರೆ, ಇದೇನಪ್ಪಾ ಸುಮ್ನೆ ಮಾಡುವೊಂದು ಅಭ್ಯಾಸ ಅನ್ಕೋಬೇಡಿ. ಇದು ನಮ್ಮ ದೇಹದ ಒಂದು ಅದ್ಭುತ ಸೂಪರ್ ಪವರ್. ಬನ್ನಿ, ಇದರ ಹಿಂದಿರೋ ಸೈನ್ಸ್ ಏನು ಅಂತ ಇವತ್ತು ತಿಳ್ಕೊಳ್ಳೋಣ. ಚಿಕ್ಕವರಿದ್ದಾಗ ನಾವೆಲ್ಲರೂ ನಮ್ಮ ಅಮ್ಮನ ಹತ್ರ ಈ ಪ್ರಶ್ನೆ ಕೇಳೇ ಇರ್ತೀವಿ ಅಲ್ವಾ? ಅಮ್ಮ, ನಾನ್ ಯಾಕೆ ಹೀಗೆ ಪದೇ ಪದೇ ಕಣ್ಮಿಟುಕಿಸ್ತಿದ್ದೀನಿ ಅಂತ. ಸೊ ಇವತ್ತು ನಾವು ಇದೇ ಕುತೂಹಲದ ಹಿಂದಿನ ಸತ್ಯ ಏನು ಅನ್ನೋದನ್ನ ನೋಡೋಣ. 20,000! ಅಬ್ಬಾ, ಆಶ್ಚರ್ಯ ಆಯ್ತಾ? ಹೌದು, ನಾವು ನೀವೆಲ್ಲ ಸೇರಿ ಒಂದು ದಿನಕ್ಕೆ ಸರಾಸರಿ 20,000 ಸಾರಿ ಕಣ್ಣು ಮಿಟುಕಿಸ್ತೀವಿ. ನಂಬೋಕೆ ಸ್ವಲ್ಪ ಕಷ್ಟ ಅನಿಸಿದ್ರೂ ಈ ಪುಟ್ಟ ಕ್ರಿಯೆ ಹಿಂದೆ ಒಂದು ದೊಡ್ಡ ಕಾರಣನೇ ಇದೆ. ಅದೇನು ಅಂತ ಮುಂದೆ ನೋಡೋಣ. ಸರಿ, ಹಾಗಾದ್ರೆ ನಮ್ಮ ಮೊದಲನೇ ಭಾಗಕ್ಕೆ ಹೋಗೋಣ. ಒಂದು ಕುತೂಹಲದ ಪ್ರಶ್ನೆ. ಕಣ್ಣು ಮಿಟುಕಿಸೋದು ಅಂದ್ರೆ ಸಿಂಪಲ್ ಆಗಿಡೋದಾದ್ರೆ ನಮ್ಮ ಕಣ್ಣು ರೆಪ್ಪೆಗಳನ್ನ ಒಂದು ಕ್ಷಣದಲ್ಲಿ ಪಟ್ ಅಂತ ಮುಚ್ಚಿ ತೆರೆಯೋದು. ನಿಮ್ಗೊತ್ತಾ, ನಾವು ಪ್ರತಿ ನಿಮಿಷಕ್ಕೆ ಸುಮಾರು 15ರಿಂದ 20 ಸಾರಿ ಈ ರೀತಿ ಮಾಡ್ತೀವಿ. ಅಂದ್ರೆ ನಮ್ಗೆ ಗೊತ್ತೇ ಆಗ್ದೇ ಇರೋ ಹಾಗೆ ಈ ಅದ್ಭುತ ಪ್ರಕ್ರಿಯೆ ನಡೀತಾನೆ ಇರುತ್ತೆ. ಸರಿ, ಈಗ ನಿಮಗೊಂದು ಮಜವಾದ ಚಾಲೆಂಜ್. ಸಿದ್ಧರಾಗಿದ್ದೀರಾ? ಓಕೆ, ಚಾಲೆಂಜ್ ತುಂಬಾನೇ ಸಿಂಪಲ್. ಮುಂದಿನ 30 ಸೆಕೆಂಡ್ಗಳ ಕಾಲ ಕಣ್ಣುಗಳನ್ನ ಮಿಟುಕಿಸಬಾರ್ದು, ಹಾಗೆ ತೆರೆದಿಟ್ಕೋಬೇಕು. ರೆಡಿನಾ? ಎಲ್ಲರೂ ಒಟ್ಟಿಗೆ ಟ್ರೈ ಮಾಡೋಣ. ಬನ್ನಿ, ನಿಮ್ಮ ಟೈಮರ್ ಈಗ ಶುರುವಾಗತ್ತೆ. ರೆಡಿ, ಸ್ಟಾರ್ಟ್. ಕಣ್ಣುಗಳನ್ನ ಹಾಗೆ ಇಟ್ಕೊಳ್ಳಿ. ಇನ್ನೂ 20 ಸೆಕೆಂಡ್ ಅಷ್ಟೇ. ಆಗುತ್ತೆ, ಬಿಡಬೇಡಿ. ಕೊನೆ 10 ಸೆಕೆಂಡ್ಗಳು. 5, 4, 3, 2, 1. ಟೈಮ್ ಮುಗೀತು. ಈಗ ನಿಧಾನವಾಗಿ ಕಣ್ಣು ಮುಚ್ಚಿ ತೆರೀರಿ. ಹೇಗನ್ಸ್ತು? ಖಂಡಿತವಾಗಿಯೂ ಕಣ್ಣುಗಳು ಸ್ವಲ್ಪ ಕೆಂಪಾಗಿರ್ಬಹುದು, ನೀರ್ ಬಂದಿರಬಹುದು ಅಲ್ವಾ? ಜೊತೆಗೆ ಸ್ವಲ್ಪ ಉರಿಯೋ ಥರನೂ ಅನ್ಸಿರಬಹುದು. ಅರೆ, ಯಾಕೆ ಹೀಗಾಯ್ತು? ಇದ್ರ ಉತ್ತರದಲ್ಲೇ ಇದೆ ನಾವು ಯಾಕೆ ಕಣ್ಣು ಮಿಟುಕಿಸ್ಬೇಕು ಅನ್ನೋದರ ಮಹತ್ವ. ನಿಮ್ಮ ಕಣ್ಣುಗಳು ಯಾಕೆ ಉರಿ ಬಂತು ಅಂತ ತಿಳ್ಕೋಬೇಕಾ? ಹಾಗಾದ್ರೆ ಬನ್ನಿ, ಕಣ್ಣು ಮಿಟುಕಿಸೋದ್ರ ಹಿಂದಿರುವ 3 ಸೀಕ್ರೆಟ್ ಸೂಪರ್ ಪವರ್ಸ್ ಏನು ಅಂತ ನೋಡೋಣ. ನೋಡಿ, ನಾವು ಕಣ್ಣು ಮಿಟುಕಿಸೋದ್ರಿಂದ 3 ಮುಖ್ಯವಾದ ಕೆಲ್ಸಗಳಾಗತ್ತೆ. ಮೊದಲನೇ ಸೂಪರ್ ಪವರ್, ಇದೊಂದು ತೇವಾಂಶದ ಗುರಾಣಿ ಇದ್ದ ಹಾಗೆ. ನಮ್ಮ ಕಣ್ಣೀರು ಎಲ್ಲ ಕಡೆ ಹರಡಿ ಕಣ್ಣುಗಳು ಡ್ರೈ ಆಗದ ಹಾಗೆ ನೋಡ್ಕೊಳ್ಳುತ್ತೆ. ಎರಡನೇ ಸೂಪರ್ ಪವರ್, ಧೂಳಿನ ಗುರಾಣಿ. ಅಂದ್ರೆ ಒಂದು ಕ್ಲೀನರ್ ತರ ಕೆಲ್ಸ ಮಾಡಿ ಕಣ್ಣಿಗೆ ಬಿದ್ದಿರೋ ಸಣ್ಣ ಪುಟ್ಟ ಧೂಳು, ಕಸವನ್ನೆಲ್ಲ ಹೊರಹಾಕುತ್ತೆ. ಇನ್ನು ಮೂರನೇದು, ಇದು ನಮ್ಮ ಬ್ರೈನ್ಗೆ ಒಂದು ಚಿಕ್ಕ ಬ್ರೇಕ್ ಕೊಡುತ್ತೆ. ಇದರಿಂದ ನಾವು ಮತ್ತೆ ಫ್ರೆಶ್ ಆಗಿ ಗಮನ ಹರಿಸಬಹುದು. ಒಂದು ವೇಳೆ ನಾವು ಕಣ್ಣು ಮಿಟುಕಿಸೋದನ್ನೇ ನಿಲ್ಲಿಸ್ಬಿಟ್ರೆ ಏನಾಗುತ್ತೆ? ಅಯ್ಯೋ, ನಮ್ಮ ಸೂಕ್ಷ್ಮವಾದ ಕಣ್ಣುಗಳು ಒಣಗಿ ಉರಿ ಶುರುವಾಗಿ ಸಿಕ್ಕಾಪಟ್ಟೆ ನೋವು ಶುರುವಾಗುತ್ತೆ. ಅದಕ್ಕೆ ನೋಡಿ, ಕಣ್ಣು ಮಿಟುಕಿಸೋದು ಅನಿವಾರ್ಯ. ಸರಿ, ಈಗ ಸ್ವಲ್ಪ ಫನ್ ಟೈಮ್. ಕಣ್ಣು ಮಿಟುಕಿಸೋ ಬಗ್ಗೆ ನಾವು ಸಾಮಾನ್ಯವಾಗಿ ಕೇಳೋ ಕೆಲವು ತಪ್ಪು ಕಲ್ಪನೆಗಳನ್ನ ಸರಿ ಮಾಡೋಣ. ಯಾವುದು ಸುಳ್ಳು, ಯಾವುದು ಸತ್ಯ ಅಂತ ನೋಡೋಣ ಬನ್ನಿ. ಮೊದಲನೇ ತಪ್ಪು ಕಲ್ಪನೆ, ತುಂಬಾ ಜನ ಅನ್ಕೊಂಡಿರ್ತಾರೆ ಜಾಸ್ತಿ ಕಣ್ಣು ಮಿಟುಕಿಸಿದ್ರೆ ಕಣ್ಣುಗಳು ವೀಕ್ ಆಗಿದೆ ಅಂತ. ಆದ್ರೆ ಇದು ನಿಜನಾ? ಖಂಡಿತ ಇಲ್ಲ, ಇದು ಶುದ್ಧ ಸುಳ್ಳು. ಸತ್ಯ ಏನಪ್ಪಾ ಅಂದ್ರೆ, ಕಣ್ಣು ಮಿಟುಕಿಸೋದ್ರಿಂದನೇ ನಮ್ಮ ಕಣ್ಣುಗಳು ಆರೋಗ್ಯವಾಗಿ ಸ್ಟ್ರಾಂಗ್ ಆಗಿ ಇರುತ್ತೆ. ಇದೊಂದ್ ರೀತಿ ನಮ್ಮ ಕಣ್ಣಿನ ರಕ್ಷಣಾ ವ್ಯವಸ್ಥೆ ಇದ್ಹಾಗೆ. ಇನ್ನೊಂದು ಕಾಮನ್ ಆಗಿ ಕೇಳೋ ಮಾತು, ಯಾವ್ದಾದ್ರೂ ಕೆಲ್ಸದ ಮೇಲೆ ತುಂಬಾ ಗಮನ ಕೊಡ್ಬೇಕಾದ್ರೆ ಕಣ್ಣು ಮಿಟುಕಿಸಬಾರ್ದು ಅಂತ. ಇದು ಎಷ್ಟರ ಮಟ್ಟಿಗೆ ಸರಿ? ಇದು ಕೂಡ ಒಂದು ತಪ್ಪು ಕಲ್ಪನೆ ಅಷ್ಟೇ. ಯಾಕಂದ್ರೆ ಕಣ್ಣು ಮಿಟುಕಿಸ್ದೆ ಹಾಗೆ ಇದ್ರೆ ಕಣ್ಣು ಒಣಗಿ ನೋವು ಶುರುವಾಗುತ್ತೆ. ಇದರಿಂದ ನಮ್ಮ ಗಮನ ಇನ್ನೂ ಕಡಿಮೆ ಆಗತ್ತೆ ಹೊರತು ಜಾಸ್ತಿ ಆಗಲ್ಲ. ಹಾಗಾಗಿ ಸಹಜವಾಗಿ ಮಿಟುಕಿಸೋದೇ ಬೆಸ್ಟ್. ಕಣ್ಣಲ್ಲಿ ನೀರು ಬಂತು ಅಂದ್ರೆ ಸಾಕು, ಯಾಕೆ ಅಳ್ತಿದ್ಯಾ ಅಂತಾನೆ ಎಲ್ರೂ ಕೇಳೋದು. ಆದ್ರೆ ಕಣ್ಣೀರಿಗೆ ಬೇರೆ ಕಾರಣ ಇರ್ಬಾರ್ದಾ? ಖಂಡಿತ ಇರುತ್ತೆ. ಪ್ರತಿ ಬಾರಿಯೂ ಕಣ್ಣಲ್ಲಿ ನೀರ್ ಬರೋದು ದುಃಖದಿಂದಾನೇ ಅಲ್ಲ. ಕೆಲವೊಮ್ಮೆ ನಮ್ಮ ಕಣ್ಣು ತನ್ನನ್ನ ತಾನು ಸ್ವಚ್ಛ ಮಾಡ್ಕೊಳ್ಳೋ ಒಂದು ನ್ಯಾಚುರಲ್ ಪ್ರೊಸೆಸ್ ಆಗಿರುತ್ತೆ ಅಷ್ಟೇ. ಕೊನೆಯದಾಗಿ, ನಮ್ಮ ಕಣ್ಣುಗಳನ್ನ ಆರೋಗ್ಯವಾಗಿ ಇಟ್ಕೊಡೋದು ಹೇಗೆ? ಬನ್ನಿ, ಕೆಲವು ಸಿಂಪಲ್ ಟಿಪ್ಸ್ ನೋಡೋಣ. ನೋಡಿ, ಮೊಬೈಲ್ ಅಥವಾ ಟಿವಿ ಜಾಸ್ತಿ ನೋಡುವಾಗ ಪ್ರತಿ 20 ನಿಮಿಷಕ್ಕೊಮ್ಮೆ ಒಂದು ಚಿಕ್ಕ ಬ್ರೇಕ್ ತಗೊಳ್ಳಿ. ಪುಸ್ತಕ ಓದುವಾಗ ಒಳ್ಳೆ ಬೆಳಕಿರೋ ಜಾಗದಲ್ಲಿ ಓದಿ. ಕಣ್ಣುಗಳನ್ನ ಪದೇ ಪದೇ ಉಜ್ಜೋಕ್ ಹೋಗ್ಬೇಡಿ. ಮತ್ತು ಅತಿ ಮುಖ್ಯವಾಗಿ ಕ್ಯಾರೆಟ್ ಮತ್ತೆ ಹಸಿರು ತರಕಾರಿಗಳನ್ನ ಚೆನ್ನಾಗಿ ತಿನ್ನಿ. ಕಣ್ಣಿನ ಆರೋಗ್ಯಕ್ಕೆ ಇದು ತುಂಬಾ ಒಳ್ಳೆಯದು. ಹಾಗಾದ್ರೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಏನರ್ಥ? ಕಣ್ಣು ಮಿಟುಕಿಸೋದು ಅಂದ್ರೆ ಅದು ನಮ್ಮ ದೇಹದ ಒಂದು ಆಟೋಮ್ಯಾಟಿಕ್ ಸಿಸ್ಟಮ್. ಇದು ನಮ್ಮ ಕಣ್ಣುಗಳನ್ನ ಸ್ವಚ್ಛವಾಗಿಡುತ್ತೆ, ರಕ್ಷಣೆ ಕೊಡುತ್ತೆ ಮತ್ತೆ ಅದರ ಆರೈಕೆಯನ್ನೂ ಮಾಡುತ್ತೆ. ನೆನ್ಪಿಟ್ಕೊಳ್ಳಿ, ನಮ್ಮ ದೇಹದಲ್ಲಿ ನಡೆಯೋ ಪ್ರತಿಯೊಂದು ಸಣ್ಣ ಕ್ರಿಯೆ ಹಿಂದೆನೂ ಒಂದು ಅದ್ಭುತವಾದ ವಿಜ್ಞಾನ ಇದೆ.
ಕಣ್ಣು ಮಿಟುಕಿಸೋದು ಕೂಡ ಅಂಥ ಒಂದು ಸೂಪರ್ ಪವರ್. ಅದರ ಬಗ್ಗೆ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಅದರ ಮಹತ್ವ ನಮ್ಗೆ ಗೊತ್ತಾಗತ್ತೆ. ಇವತ್ತಿನ ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಶ್ಲೇಷಣೆಯಲ್ಲಿ ಮತ್ತೆ ಭೇಟಿಯಾಗೋಣ.